ಅಂದರೆ ವಿ ಆರ್ ಕಂಪ್ಲೀಟ್ಲಿ ಅಂದರೆ ನನಗೆ ಆನೆಸ್ಟಾಗಿ ಕೇಳಬೇಕು ಅಂದರೆ ನಾನು ಅಷ್ಟೇ ಅಡ್ಜಸ್ಟ್ ಆಗಲ್ಲ ನಾನು, ಬಟ್ ಶಿ ಈಸ್ ವೆರಿ ಅಡ್ಜಸ್ಟಿಂಗ್. ಶಿ ಈಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇಫ್ ಯು ಆಸ್ಕ್ ಮೀ. ಬಟ್ ಏನಂದರೆ ಶಿ ಈಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅವಳು ಟು ಕಮ್ ಟು ಆ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ. ಆಲ್ಸೋ ಏನೋ ಆ ಮನೇಲಿ ಬರೀ ಮಮ್ಮಿ, ಸತೀಶ್ ಅಂಕಲ್ ಮತ್ತು ರಾಣಾ ಇರೋರು. ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನದರ್ ಪರ್ಸನ್ ಸ್ಟೇಯಿಂಗ್ ವಿತ್ ದೆಮ್ ನೌ. ಆ್ಯಸ್ ಲಾಂಗ್ ಆ್ಯಸ್ ಅವರಿಬ್ಬರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಐ ಬಿ ವೆರಿ ಹ್ಯಾಪಿ ಫಾರ್. ಈ ದಿನ ಕೂಡ ಒಂದು ರೀತಿ ಡೈರೆಕ್ಟರ್ ಥರನೇ ಕಾಣಿಸ್ತಾ ಇದ್ರಿ ಎಲ್ಲರೂ. ಗಾಡ್ ಬ್ಲೆಸ್. ಅಂದರೆ ಇಬ್ಬರು ಒಳ್ಳೇದಾಗಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಹೇಳೋದು ನಾನು ಅಂದರೆ ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಅದೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಯಲ್ಲಿ ನಡೆಸ್ತಿದ್ದೀನಿ, ನನಗೆ ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು ಸೈಕಲ್ ಹೋಗ್ತಾ ಇದ್ದೀನಿ. ಅಲ್ಲ, ನಮ್ದೇನು 16-17 ವರ್ಷ ಆಯಿತು, ಮುಗಿತೋಗಿರು. ಇನ್ನಿನ್ನು ಶುರು ಆಗಿದೆ. ಸೇಮ್ 18 ವರ್ಷ. 18 ವರ್ಷ, 1 ವರ್ಷ ಕಮ್ಮಿ ಹೇಳಿದ್ದೀನಿ. ಸೊ ನಿನ್ನ ಶುರುವಾಯಿತು ಏನು ಮಗನೇ ಅಂದರೆ ಅಲ್ಲ ಇಲ್ಲ ಸ್ವೀಟಪ್ಪ ಪಾಪಚ್ಚ ಆ ಥರ ಏನಿಲ್ಲ. ಸುಮ್ಮನೆ ಹೆಸರು ರಾಂಗ್ ಅಂತ ಹೇಳ್ತಾರೆ. ಇಲ್ಲ ದುಡ್ಡು ಮನಿ ರಕ್ಷಿತಾನೇ ಹೆಸರಿದೆಯಲ್ಲ, ಅದು ಯಾವತ್ತೂ ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ ಮುಟ್ಟಿದಲ್ಲ, ಅಂದರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈ ಹಾರ್ಟ್ ಇದೆಯಲ್ಲ, ಅವರ ಹಾರ್ಟು ತುಂಬ ಒಳ್ಳೇದು. ಹಂಗೆ ಇನ್ನೊಬ್ಬರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟು ತುಂಬ ಒಳ್ಳೇದು. ಆ್ಯಂಡ್ ದೆನ್ ಇಬ್ಬರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಆ್ಯಂಡ್ ದೆನ್ ಅವನು ಈಸ್ ಎ ಹೀರೋ, ಆ್ಯಕ್ಟ್ರು. ಮತ್ತು ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದು ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ದರು. ನನ್ನನ್ನು ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆ್ಯಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅಂಬರೀಷ್ ಮಾಮ ಸೆಡ್ ದಿಸ್ ಆ್ಯಕ್ಚುಲಿ. ಅವನು ಡೈರೆಕ್ಟ್ರು. ಸೊ ಅವನು ಎಲ್ಲಿ ಏನೇ ಮಾಡಿದ್ರು ನೀನು ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನು ಕ್ರಿಯೇಟಿವ್, ಅವ್ನ ಪ್ರಪಂಚ, ಅದು ಸಿನಿಮಾ ಪ್ರಪಂಚ. ಒಳಗೆ ಬರ್ತೀವಲ್ಲ, ಒಳಗೆ ಬಂದಾಗ ನಂದು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ ಅಂತ ಇಟ್ಕೋಬೇಕು. ಯಾವತ್ತೂ ಹಿಂಗೆ ಬದುಕಬೇಕು, ಆವಾಗಲೇ ಲಾಂಗ್ ಲೈಫ್ ಕಂಡ್ರೆ ಅಂತ. ಅದೇ ಮಾತನ್ನು ಸೇಮ್ ಒನ್ ಆ್ಯಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕೂತ್ಕೊಂಡು ಹೇಳಿದ ಮಾತನ್ನು, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತು ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನು ಸೇಮ್ ನಾನು. ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದರೆ ಸೊ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗಲಿ. ಆ್ಯಂಡ್ ದೆನ್ ಅವನು ಆ್ಯಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ಬರು ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.